ಮೇಡಮ್ ಸೆಲ್ಫಿ ಸೆಲ್ಫಿ ಓಡಿ ಬಂದ ಲೇಡಿ ಪೇದೆ ಶಿಲ್ಪಾ ಶೆಟ್ಟಿ ದರ್ಪ. ಅಭಿಮಾನ ತೋರಿದ್ರೆ ಇಷ್ಟೊಂದು ದುರಹಂಕಾರನ ಶಿಲ್ಪಾಗೆ. ಶಿಲ್ಪಾ ಶೆಟ್ಟಿ ಅವತಾರಕ್ಕೆ ಸಿಡಿದೆದ್ದ ಫ್ಯಾನ್ಸ್. ಸೆಲೆಬ್ರಿಟಿಗಳು ಅಭಿಮಾನಿಗಳ ಸೆಲ್ಫಿ ಸಮಸ್ಯೆಗಳಿಂದ ಈಗೀಗ ಪ್ರತಿದಿನವೂ ನರಳುವಂತಾಗಿದೆ. ಸಿನಿಮಾ ತಾರೆಯರು ಎಲ್ಲಿ ಹೋದ್ರೂ ಸರಿ, ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದು ಅವರ ಸ್ವಾತಂತ್ರ್ಯ ಹರಣವನ್ನ ಮಾಡ್ತಾನೆ ಇರ್ತಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಇದರ ಸಲುವಾಗಿ ಪಬ್ಲಿಕ್ಕಿಗೆ ತಲೆ ಹಾಕೋದು ಕಡಿಮೆನೆ. ಇನ್ನು ಕೆಲವರು ಬಾಡಿ ಗಾರ್ಡ್ಗಳನ್ನಿಟ್ಕೊಂಡು ಅವೆಲ್ಲವನ್ನ ಅವಾಯ್ಡ್ ಮಾಡ್ತಲೇ ಇರ್ತಾರೆ. ಆದರೂ ಸಹ ಅಭಿಮಾನಿಗಳು ಅವರನ್ನ ಹಿಂಬಾಲಿಸೋದು, ಸೆಲ್ಫಿ ಕೀಳೋದು, ಮಾತನಾಡೋದಕ್ಕೆ ಹವಣಿಸ್ತಾ ಇರ್ತಾರೆ. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಸರ್ಕಾರಿ ಹುದ್ದೆಯಲ್ಲಿರುವವರು ಕೂಡ ಕೆಲವೊಮ್ಮೆ ತಮ್ಮ ಇಷ್ಟದ ತಾರೆಯರು ಕಣ್ಣೆದುರು ಬಂದಾಗ ಕರಗಿ ಹೋಗ್ತಾರೆ. ತಮ್ಮ ಕರ್ತವ್ಯ, ಜವಾಬ್ದಾರಿ ಇಷ್ಟೇ ಯಾಕೆ ತಮ್ಮ ಹುದ್ದೆಯನ್ನ ಕೂಡ ಮರೆತು ಫೋಟೋವನ್ನ ತೆಗೆಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದರೆ ಈ ಅಭಿಮಾನ ಕೆಲವೊಮ್ಮೆ ಹಲವರಿಗೆ ಅರ್ಥ ಆಗೋದಿಲ್ಲ. ಬದಲಿಗೆ ತಮ್ಮನ್ನ ಬೆಳೆಸಿದ್ದು, ತಾವು ಬೆಳೆದಿದ್ದು ಈ ಅಭಿಮಾನದಿಂದಲೇ ಅನ್ನೋದನ್ನ ಕೂಡ ಮರೆಯುವ ಕೆಲ ತಾರೆಯರು ಸಾಮಾನ್ಯ ಅಭಿಮಾನಿಗಳಿಗೂ ಸಹ ಬೆಲೆ ಕೊಡೋದಿಲ್ಲ. ತಮ್ಮ ಅಭಿಮಾನಿ ಸರ್ಕಾರಿ ಹುದ್ದೆಯಲ್ಲಿದ್ರೂ ಸಹ ಕ್ಯಾರೆ ಅನ್ನೋದಿಲ್ಲ. ಇದಕ್ಕೆ ಶಿಲ್ಪಾ ಶೆಟ್ಟಿ ಸದ್ಯಕ್ಕೆ ಉದಾಹರಣೆ ಆಗಿದ್ದಾರೆ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ದೇಶದಲ್ಲಿ ಸದ್ಯಕ್ಕೆ ಗಣೇಶನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮುಂಬೈ ಮತ್ತೆ ಪುಣೆ ನಗರಗಳಲ್ಲಿ ನಡೆಯುವಂತಹ ವಿನಾಯಕ ಚತುರ್ಥಿ ವಿಶ್ವವಿಖ್ಯಾತಿಯನ್ನೇ ಪಡೆದಿದೆ. ಅದರಲ್ಲಿಯೂ ಲಾಲ್ಬಾಗ್ ಚಾ ರಾಜ ದರ್ಶನಕ್ಕೆ ಭಾರತದ ನಾನಾ ಭಾಗಗಳಿಂದ ಜನರು ಭೇಟಿ ನೀಡ್ತಾ ಇರ್ತಾರೆ. ಸರದಿ ಸಾಲಿನಲ್ಲಿ ನಿಂತು ಗಣಪತಿ ಬಪ್ಪನ ದರ್ಶನಕ್ಕೆ ಕಾಯ್ತಾ ಇರ್ತಾರೆ. ಇಂಥ ಲಾಲ್ಬಾಗ್ ಚಾ ರಾಜ ದರ್ಶನವನ್ನ ಪ್ರತಿ ವರ್ಷ ಹಲವಾರು ಹಿಂದಿ ತಾರೆಯರು ತಪ್ಪದೆ ಮಾಡ್ತಾರೆ. ಆ ಪೈಕಿ ಒಬ್ಬರಾಗಿರುವಂತಹ ಶಿಲ್ಪಾ ಶೆಟ್ಟಿ ಈ ವರ್ಷ ಕೂಡ ಲಾಲ್ಬಾಗ್ ಚಾ ರಾಜ ದರ್ಶನ ಪಡೆಯೋದಕ್ಕೆ ಹೋಗಿದ್ರು. ಇದೇ ಸಮಯದಲ್ಲಿ ಅಲ್ಲಿಯೇ ಕರ್ತವ್ಯದಲ್ಲಿದ್ದಂತಹ ಮಹಿಳಾ ಪೇದೆಯೊಬ್ಬರು ಅಭಿಮಾನದಿಂದ ಓಡಿ ಬಂದಿದ್ದಾರೆ. ಮೇಡಮ್ ಸೆಲ್ಫಿ ಸೆಲ್ಫಿ ಅಂತ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದರೆ ಶಿಲ್ಪಾ ಶೆಟ್ಟಿ ಭಾರತದ ಬಹುದೊಡ್ಡ ಸ್ಟಾರ್. ಹೀಗಾಗಿ ಮಹಿಳಾ ಪೇದೆಯ ಈ ರಿಕ್ವೆಸ್ಟ್ನಿಂದ ಕಿರಿಕಿರಿಗೊಳಗಾದಂತಹ ಶಿಲ್ಪಾ ಶೆಟ್ಟಿ ಸೆಲ್ಫಿ ತೆಗೆಸಿಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಹೀಗೆಲ್ಲ ಮಾಡಬೇಡಿ ಅಂತ ಆ ಮಹಿಳಾ ಪೇದೆಯ ವಿರುದ್ಧ ಕೆಂಡಕಾರಿದ್ದಾರೆ. ಇನ್ನು ಕೇವಲ ಶಿಲ್ಪಾ ಶೆಟ್ಟಿ ಮಾತ್ರ ಅಲ್ಲ, ಅವರ ಅಕ್ಕಪಕ್ಕ ಇದ್ದಂತಹ ಬಾಡಿ ಗಾರ್ಡ್ಗಳು ಸಹ ಮಹಿಳಾ ಕಾನ್ಸ್ಟೇಬಲ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಹಲವಾರು ಜನ ಶಿಲ್ಪಾ ಶೆಟ್ಟಿಯ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇದೆಲ್ಲವೂ ಸಹ ದುರಹಂಕಾರದ ಪರಮಾವಧಿ ಅಂತ ಹೇಳ್ತಿದ್ದಾರೆ. ಹೆಣ್ಣಾಗಿ ಅವರು ಒಬ್ಬ ಹೆಣ್ಣನ್ನ ಸಲಿಗೆಯಿಂದ ಭುಜ ಮುಟ್ಟಿ ಸೆಲ್ಫಿ ಕೇಳಬಹುದು, ಅದಕ್ಕೆ ಈ ರೀತಿ ವರ್ತಿಸುವಂತಹ ಅಗತ್ಯ ಇರಲಿಲ್ಲ ಅಂತ ಕಾಮೆಂಟ್ಗಳ ಸುರಿಮಳೆ ಸುರಿಸಿದ್ದಾರೆ. ಸೆಲ್ಫಿ ತೆಗೆಸಿಕೊಳ್ಳುವಂತಹ ಮನಸ್ಸು ಇಲ್ಲದೆ ಇದ್ರೆ ಅದನ್ನ ನೇರವಾಗಿ ಹೇಳ್ಬೋದಾಗಿತ್ತು. ಅದು ಮಾಡದೆ ಕರ್ತವ್ಯದಲ್ಲಿರುವಂತಹ ಒಬ್ಬ ಮಹಿಳಾ ಪೇದೆಯನ್ನ ತಳ್ಳುವಂತಹ ಅಧಿಕಾರವನ್ನ ಶಿಲ್ಪಾ ಶೆಟ್ಟಿಗೆ ಕೊಟ್ಟಿದ್ಯಾರು ಎಂದೆಲ್ಲ ತಮ್ಮ ಅಸಮಾಧಾನ, ಅಸಹನೆಯನ್ನ ಹಲವಾರು ಜನ ಹೊರಹಾಕ್ತಿದ್ದಾರೆ. ವೈರಲ್ ಆದಂತಹ ಈ ವಿಡಿಯೋ ಕುರಿತು ಶಿಲ್ಪಾ ಶೆಟ್ಟಿ ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ.